ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 952ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದುಬಿಟ್ಟು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಟಾಪ್ 20 ಡೀಲ್ಸ್ ಬಗ್ಗೆ. ಈ ವಿಡಿಯೋದಲ್ಲಿ ನಾನು ನಿಮಗಾದರೆ ತಿಳಿಸಿದ್ದೀನಿ. ನನಗೆ ಏನೇನೆಲ್ಲ ಪ್ರಾಡಕ್ಟ್ಸು ತುಂಬ ಇಷ್ಟ ಆಯಿತು, ತುಂಬ ಪರ್ಫೆಕ್ಟ್ ಅನ್ನಿಸ್ತು, ಅದನ್ನಷ್ಟೇ ಮಾತ್ರ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದರೆ ನೋಡ್ಬೋದು. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೆಟಾ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರೋದೆಲ್ಲ ಈಗಾಗಲೇ ಶೋಕೇಶ್ಗೂ ಕೂಡ ತಂದಿದ್ದಾರೆ. ತುಂಬಾ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ, ಸ್ವಲ್ಪ ಇನ್ಫಾರ್ಮೇಶನ್ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಆಪಲ್ ವಿಷನ್ ಪ್ರೋ ಅಂತೇಳಿ ಒಂದು ಡಿವೈಸ್ ನ ಲಾಂಚ್ ಮಾಡಿದ್ರಲ್ಲ, ಆ ಡಿವೈಸ್ ಹಾಕೊಂಡಿದ್ದಾದ್ಮೇಲೆ ನಾವು ಏನೇನೆಲ್ಲ ಕೆಲಸ ಮಾಡ್ತೀವೋ ಆ ಎಲ್ಲಾ ಕೆಲಸನೂ ಕೂಡ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಗ್ಲಾಸಸ್ ಹಾಕೊಂಡ್ರು ಕೂಡ ಆ ಒಂದು ಕೆಲಸ ಮಾಡಬಹುದು. ಸೈಜ್ ಅಲ್ಲಿ ಡಿಫರೆನ್ಸ್ ನೋಡಿ ತುಂಬಾ ಮಟ್ಟಿಗೆ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮೆಟಾ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ತುಂಬಾ ಜನರ ಮೇಲೆ ರಿಸರ್ಚ್ ಮಾಡಿದೀವಿ, ತುಂಬಾ ಜನ ಹೇಳಿದ್ದೇನು ಅಂದ್ರೆ ಆಪಲ್ ವಿಷನ್ ಪ್ರೋ ಹಾಕೊಂಡಾಗ ಮ್ಯಾಕ್ಸಿಮಮ್ ಅಂದ್ರೆ ಅರ್ಧ ಗಂಟೆ ಯೂಸ್ ಮಾಡಬಹುದು, ಆಮೇಲೆ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನಾವು ತುಂಬಾ ಲೈಟ್ ವೇಟ್ ಆಗಿ ಈ ಒಂದು ಡಿವೈಸ್ ನ ತಯಾರು ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಡಿವೈಸ್ ನ ನಾವು ಯೂಸ್ ಮಾಡಬೇಕು ಅಂದ್ರೆ ನಿಮ್ ಜೊತೆ ಯಾವಾಗಲೂ ಕೂಡ 3 ಐಟಮ್ ಇರಬೇಕು. ಮೊದಲನೇದು ಗ್ಲಾಸಸ್, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದು. ಹಾಗೆ ಬಂದ್ಬಿಟ್ಟು ಒಂದು ವ್ರಿಸ್ಟ್ ಬ್ಯಾಂಡ್, ಒಂದು ಬ್ಯಾಂಡ್ ಕೊಡ್ತಾರೆ. ಈ ಒಂದು ಬ್ಯಾಂಡ್ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಗೆಸ್ಟರ್ಸಿಗೋಸ್ಕರ ಯೂಸ್ ಆಗುತ್ತೆ. ಇವಾಗ ಆಪಲ್ ವಿಷನ್ ಪ್ರೋ ಅಲ್ಲಿ ಜಸ್ಟ್ ನೀವು ವಿಷನ್ ಪ್ರೋ ಹಾಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಒಂದ್ಸಲ ಟ್ಯಾಪ್ ಮಾಡಿದ್ರೆ ಓಪನ್ ಆಗೋದು. ಸೊ ಈ ರೀತಿಯಾಗಾದ್ರೆ ಇರುತ್ತೆ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ, ಈ ಒಂದು ವ್ರಿಸ್ಟ್ ಬ್ಯಾಂಡ್ ಹಾಕೊಂಡಿದ್ದೀರಾ ಅಂದ್ರೆ ನೀವೇನೇನೆಲ್ಲ ಗೆಸ್ಟರ್ಸ್ ಮಾಡ್ತಿರೋ ಅದೆಲ್ಲಾನು ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನ ಮೂರನೇದು ಬಂದ್ಬಿಟ್ಟು ಪಾಕ್ ಅಂತೇಳಿ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅವ್ರ ಹೆಸರು ಕೂಡ ಅದೇ ರೀತಿ ಇಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಬ್ಯಾಟ್ರಿನೂ ಕೂಡ ಇರುತ್ತೆ, ಅದ್ರ ಜೊತೆಗೆ ಚಿಪ್ಸೆಟ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ 12 ಫೀಟ್ ಡಿಸ್ಟೆನ್ಸ್ ಇರಬೇಕು, ಅದಕ್ಕಿಂತ ನೀವೇನಾದ್ರೂ ಔಟ್ ಆಫ್ ರೇಂಜ್ ಹೋಗಿದ್ದೀರಾ ಅಂದ್ರೆ ಆ ಒಂದು ಗ್ಲಾಸಸ್ ವರ್ಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮೆಟಾ ಕಂಪ್ನಿಯವರು ಹೇಳ್ತಿದ್ದಾರೆ. ಈ ರೀತಿಯಾಗಿ ಮೇಜರ್ ಪಾಯಿಂಟ್ಸ್ ಬಗ್ಗೆ ಇವರು ಡಿಸ್ಕಷನ್ ಆದ್ರೆ ಮಾಡಿದ್ದಾರೆ, ತುಂಬಾ ಇನ್ ಡೆಪ್ತ್ ಆಗಾದ್ರೆ ಹೋಗಿಲ್ಲ. ಇದನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತಾನೂ ಕೂಡ ಗೊತ್ತಿಲ್ಲ, ಇವಾಗ ಈ ಒಂದು ಗ್ಲಾಸಸ್ ನ ತಂದಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಕಂಪ್ನಿಯವರು ಕೂಡ ಅಫಿಷಿಯಲ್ ಆಗಿ ದೀಪಾವಳಿ ಸೇಲ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸೇಲ್ ಯಾವ ರೀತಿ ಇದೆ ಗೊತ್ತಾ, ಸೇಮ್ ಟು ಸೇಮ್ ಇವಾಗ ಅಮೆಜಾನ್ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಏನೇನೆಲ್ಲ ಸೇಲ್ ನಡೀತಾ ಇದೆಯೋ ಅವ್ರವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಒಂದು ಸೇಲ್ ನಡೆಸ್ತಿದ್ದಾರೆ. ನಾನು ಚೆಕ್ ಮಾಡೋದು ನೋಡಿದೆ, ಮೇಜರ್ ಆಗಿ ಆಫರ್ಸ್ ಏನಿಲ್ಲ. ಇವಾಗ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಯಾವ್ಯಾವ ಮೊಬೈಲ್ಸ್ ಎಷ್ಟು ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆಯೋ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ಈ ಒಂದು ಮೊಬೈಲ್ಸ್ ಅದೇ ಪ್ರೈಸಿಗೆ ಸಿಗ್ತಾ ಇದೆ. ಯಾರಾದ್ರೂ ರೆಡ್ಮಿ ಹಾಗೆ ಬಂದ್ಬಿಟ್ಟು ಶೌಮಿ ಮೊಬೈಲ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ದಿವಾಲಿ ಸೇಲ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದನಾದ್ರೂ ಪರ್ಚೇಸ್ ಮಾಡಿ, ಇಲ್ಲಾಂದ್ರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಇಂದನೂ ಕೂಡ ಪರ್ಚೇಸ್ ಮಾಡಬಹುದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಐಫೋನ್ಸ್ಗೆ iOS 18 ಸ್ಟೇಬಲ್ ಅಪ್ಡೇಟ್ ನ ರಿಲೀಸ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ತುಂಬಾ ಮಟ್ಟಿಗೆ ಇಶ್ಯೂಸ್ ಬಂತು ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಕಂಪ್ಲೀಟ್ ಡಿಸ್ಪ್ಲೇ ಅನ್ನೋದು ಗ್ರೀನ್ ಆಗೋದು, ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇ ಫ್ಲಿಕರಿಂಗ್ ಆಗೋದು. ಸೊ ಈ ರೀತಿಯಾಗಿ ತುಂಬಾ ಇಶ್ಯೂಸ್ ಆದ್ರೆ ಬಂದಿತ್ತು. ಇವಾಗ ಇನ್ನ ಒಂದ್ ಸ್ವಲ್ಪ ಕಂಪ್ಲೇಂಟ್ಸ್ ಹೊರಗೆ ಬಂದಿದೆ. ಇನ್ನ ಒಂದ್ ಸ್ವಲ್ಪ ಜನ ಯೂಸರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಯಾವ್ದಾದ್ರು ಒಂದು ಆಪ್ ನ ಓಪನ್ ಮಾಡಿದ್ರೆ ಸಡನ್ ಆಗಿ ಕ್ರಾಶ್ ಆಗ್ತಾ ಇದೆ, ಹಂಗೆ ಹಿಂದಕ್ಕೆ ಬಂದ್ಬಿಡುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾ ಮಟ್ಟಿಗೆ ಸ್ಟ್ರಕ್ ಆಗ್ತಾ ಇದೆ. ನಾವೇನಾದ್ರೂ ಟಚ್ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ಟಚ್ ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ದಾರೆ. ಇವಾಗ ಆಪಲ್ ಕಂಪ್ನಿಯವರು ರಿಯಾಕ್ಟ್ ಆಗಿದ್ದಾರೆ. ಆಪಲ್ ಕಂಪ್ನಿಯವರು ಇವಾಗ ಅಟ್ ಪ್ರೆಸೆಂಟ್ 18.0.1 ಅಪ್ಡೇಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಒಂದು ಅಪ್ಡೇಟ್ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆಯೋ ಅದನ್ನೆಲ್ಲನೂ ಕೂಡ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ನಿಮಗೆ ಏನಾದ್ರೂ ಇಶ್ಯೂಸ್ ಇತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಇರಿ, ಈ ಒಂದು ಅಪ್ಡೇಟ್ ಬರುತ್ತೆ. ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲ ಬಗ್ಸ್ನು ಕೂಡ ಫಿಕ್ಸ್ ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ BSNL ಇಂದ ಇವಾಗ ಅಟ್ ಪ್ರೆಸೆಂಟ್ BSNL ಗೆ ತುಂಬಾ ಒಳ್ಳೆ ಹವಾ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಇವಾಗಲೂ ಕೂಡ BSNL ಗೆ ಪೋರ್ಟ್ ಆಗ್ತಿದ್ದಾರೆ. ಆದ್ರೂ ಕೂಡ ನಮ್ಗೆಲ್ಲರಿಗೂ ಕೂಡ ಒಂದು ಕ್ವಶನ್ ಇತ್ತು, BSNL ಗೆ ಇಷ್ಟೊಂದು ಹೈಪ್ ಎಲ್ಲಿಂದ ಬಂತು ಅಂದ್ರೆ ಜಿಯೋ ಕಂಪ್ನಿಯಿಂದ. ಯಾವಾಗ ಜಿಯೋ ಕಂಪ್ನಿಯವರು ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರು ತುಂಬಾ ಜನ ಅವಾಗ BSNL ಗೆ ಪೋರ್ಟ್ ಆದ್ರು. ಜಿಯೋನು ಕೂಡ ಪಾಪ ತುಂಬಾ ಮಟ್ಟಿಗೆ ಬೈಕೊಂಡ್ವಿ ಅಂತಾನೆ ಹೇಳ್ಬೋದು. ಏನಕ್ಕೆ ಇವರು ಈ ರೀತಿಯಾಗಿ ಮಾಡ್ತಿದ್ದಾರೆ, ಯಾಕೆ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡ್ತಿದ್ದಾರೆ, ಅವ್ರ ಮಗನ್ ಮದ್ವೆ ಮಾಡೋದ್ರಲ್ಲ ಆ ದುಡ್ಡೆಲ್ಲ ಇವಾಗ ನಮ್ಮ ಹತ್ರ ತಗೊಂತಿದ್ದಾರೆ. ಸೊ ಈ ರೀತಿಯಾಗಿ ಏನೇನೋ ಕ್ವಶನ್ಸ್ ಇಟ್ಕೊಂಡು ಪಾಪ ತುಂಬಾ ಜನ BSNL ಗೆ ಪೋರ್ಟ್ ಆದ್ರು. ಇವಾಗ ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ಹೊರಗೆ ಬಂದಿದೆ, ಯಾವ್ಯಾವ ಟೆಲಿಕಾಂ ಆಪರೇಟರ್ಸ್ ಇಂದ ಎಷ್ಟು ಜನ ಯೂಸರ್ಸ್ BSNL ಗೆ ಶಿಫ್ಟ್ ಆಗಿದ್ದಾರೆ ಅಂತೇಳಿ. ಟ್ರಾಯ್ ಅವರು ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಏರ್ಟೆಲ್ ಇಂದ ತುಂಬಾ ಜನ ಪೋರ್ಟ್ ಆಗಿದ್ದಾರೆ. ಹತ್ತತ್ರ 16 ಲಕ್ಷ ಜನ ಪೋರ್ಟ್ ಆಗಿದ್ದಾರೆ. ವೊಡಾಫೋನ್ ಐಡಿಯಾ ಇಂದ 14 ಲಕ್ಷ ಜನ ಹೋಗಿದ್ದಾರೆ. ಜಿಯೋ ಇಂದ ನೋಡ್ಕೊಂಡ್ರೆ ಬರೀ 7.5 ಲಕ್ಷ ಜನ ಮಾತ್ರ BSNL ಗೆ ಹೋಗಿದ್ದಾರೆ. ಅಂದ್ರೆ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಕೂಡ ಏನ್ ಅನ್ಕೊಂಡಿದ್ವಿ ಅಂದ್ರೆ ಜಿಯೋ ಇಂದಾನೇ ತುಂಬಾ ಜನ BSNL ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ. ಆದ್ರೆ
ಆದರೆ ರಿಯಾಲಿಟಿಯಲ್ಲಿ ನೋಡ್ಕೊಂಡ್ರೆ ಏರ್ಟೆಲ್ ಇಂದ ತುಂಬಾ ಜನ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಆದರೂ ಕೂಡ ಇವಾಗ ಅಟ್ ಪ್ರೆಸೆಂಟ್ ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಗೊತ್ತಾ, ಜಿಯೋ ಕಂಪ್ನಿಯವರೇ ಇದ್ದಾರೆ. 40.68% ಆದ್ರೆ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಏರ್ಟೆಲ್ ಕಂಪ್ನಿ ಇದೆ 33.12%. ಥರ್ಡ್ ಪ್ಲೇಸ್ ಅಲ್ಲಿ ವಿ ಐ ಇದೆ, ವೊಡಾಫೋನ್ ಐಡಿಯಾ 18.46%. ಫೋರ್ತ್ ಪ್ಲೇಸ್ ಅಲ್ಲಿ BSNL ಇದೆ 7.59%. ಇದು ಬಂದ್ಬಿಟ್ಟು ಓವರ್ ಆಲ್ ರಿಪೋರ್ಟ್ ನಮ್ಮ ಇಂಡಿಯಾದಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಯಾವ್ದಾದ್ರು ಒಂದು ಟೆಲಿಕಾಂ ಆಪರೇಟರ್ ಇದೆಯಾ ಅಂದ್ರೆ ಅದು ಜಿಯೋ ಕಂಪ್ನಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಲಕ್ನೋವಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ನಿಜವಾಗ್ಲೂ ತುಂಬಾ ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಲಕ್ನೋವಲ್ಲಿ ಒಬ್ರು ಲೇಡಿ HDFC ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡ್ತಾನೆ ಸತ್ತೋಗಿದ್ದಾರೆ. ರೀಸನ್ ಗೊತ್ತಿಲ್ಲ, ತುಂಬಾನೇ ಫೈಂಡ್ ಔಟ್ ಮಾಡಿದ್ದಾರೆ, ಅವರಿಗೆ ರೀಸನ್ ಆದ್ರೆ ಗೊತ್ತಾಗಿಲ್ಲ. ಆಮೇಲೆ ಪೊಲೀಸ್ ಅವರು ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಕೇಳಿದ್ದಾರೆ. ಎಲ್ಲರೂ ಕೂಡ ಹೇಳಿದ್ದೊಂದೇ, ತುಂಬಾನೇ ವರ್ಕ್ ಮಾಡ್ತಾ ಇದ್ಲು, ಅದ್ರ ಜೊತೆಗೆ ಸ್ಟ್ರೆಸ್ ತುಂಬಾನೇ ಇತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ತುಂಬಾ ವರ್ಕ್ ಇಂದಾನೆ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇವಾಗ ಲಕ್ನೋವಲ್ಲಿ ನಡೆದಿದೆ, ರೀಸೆಂಟ್ ಆಗಿ ಅನ್ಕೊಂತೀನಿ ಪುಣೆಯಲ್ಲಿ ನಡೆದಿದೆ. ಒಬ್ಳು ಹುಡುಗಿ ಪಾಪ ರೀಸೆಂಟ್ ಆಗಿ ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದಾಳೆ. ಅದು ಬಂದ್ಬಿಟ್ಟು ಟಾಪ್ ಮೋಸ್ಟ್ ಕಂಪ್ನಿ ಅಂತಾನೆ ಹೇಳ್ಬೋದು. ಟೆಕ್ ರಿಲೇಟೆಡ್ ಅಲ್ಲಿ ನೋಡ್ಕೊಂಡ್ರೆ ಟಾಪ್ 5 ಅಲ್ಲಿ ಆ ಕಂಪ್ನಿನೂ ಇದೆ. ಆ ಕಂಪ್ನಿಯವರು ಕೂಡ ವಿಪರೀತ ವರ್ಕ್ ಕೊಟ್ಟಿದ್ದಾರೆ. ಪಾಪ ರೀಸೆಂಟ್ ಆಗಿ ಆ ಹುಡುಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೂ ಕೂಡ ಲ್ಯಾಪ್ಟಾಪ್ ತಗೊಂಡು ಹೋಗ್ಬಿಟ್ಟು ವರ್ಕ್ ಮಾಡೋದ್ಲಂತೆ. ಅಂದ್ರೆ ಅಷ್ಟರ ಮಟ್ಟಿಗೆ ವರ್ಕ್ ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ರನ್ ಆಗುತ್ತೆ ಅಂದ್ರೆ ಇವಾಗ ಒಂದು ಕಂಪ್ನಿಯಲ್ಲಿ ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ, ತುಂಬಾ ಕಂಪ್ನೀಸ್ ಅಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. ಇರೋರ್ನೆಲ್ಲ ಕೆಲಸದಿಂದ ತೆಗಿತಾರೆ, ಇರೋದೇ ಒಂದು ಸ್ವಲ್ಪ ಜನ ಇರ್ತಾರೆ, ಅವರಿಗೆ ತುಂಬಾ ವರ್ಕ್ ಕೊಟ್ಬಿಡ್ತಾರೆ. ಅವರಿಗೆ ಒಂದು ಡೆಡ್ ಲೈನ್ ಕೂಡ ಕೊಟ್ಬಿಡ್ತಾರೆ, ಇಷ್ಟರೊಳಗೆ ಆ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತೇಳಿ. ಅವ್ರು ಹಗಲು ರಾತ್ರಿ ಕುತ್ಕೊಂಡು ವರ್ಕ್ ಮಾಡಿದ್ರು ಕೂಡ ಆ ವರ್ಕ್ ಕಂಪ್ಲೀಟ್ ಆಗೋದಿಲ್ಲ. ಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ, ಕರೆಕ್ಟ್ ಆಗಿ ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಅದೇ ಟೆನ್ಷನ್ ನಡೀತಾ ಇರತ್ತಲ್ಲ, ಆವಾಗ ಈ ತರ ಇನ್ಸಿಡೆಂಟ್ಸ್ ತುಂಬಾನೇ ನಡೆಯುತ್ತೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಕೈಯಲ್ಲಿ ಎಷ್ಟು ಕೆಲಸ ಮಾಡೋದಕ್ಕಾಗುತ್ತೋ ಅಷ್ಟೇ ಕೆಲಸ ಮಾಡಿ. ನಿಮ್ಮ ಶಕ್ತಿ ಮೀರಿ ಕೆಲಸ ಮಾಡೋದಕ್ಕಾದ್ರೆ ಹೋಗಬೇಡಿ. ಯಾವ್ದಾದ್ರು ಇವಾಗ ನೀವಿರೋ ಕಂಪ್ನಿಯಲ್ಲಿ ನಿಮಗೆ ವಿಪರೀತ ವರ್ಕ್ ಕೊಡ್ತಿದ್ದಾರೆ ಅಂದ್ರೆ ಅದೊಂದೇ ಕಂಪ್ನಿಯಲ್ಲ, ಬೇರೆ ಕಂಪ್ನೀಸು ಕೂಡ ಇದೆ, ಬೇರೆ ಕಡೆನೂ ಟ್ರೈ ಮಾಡ್ತಾ ಇರಿ. ಎಲ್ಲಿ ನಿಮಗೆ ಕಂಫರ್ಟೇಬಲ್ ಆಗಿ ಅನ್ಸುತ್ತೋ ಅಲ್ಲಿ ನೀವು ಕೆಲಸ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಸೇಲ್ ಅಲ್ಲಿ ನೋಡ್ಕೊಂಡ್ರೆ S23 FE ವಿಪರೀತವಾಗಿ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ಸೇಲಿಂಗ್ ಮೊಬೈಲ್, ಅಷ್ಟು ಜನ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ರು. ಇವಾಗ ಈ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಮೇಜರ್ ಚೇಂಜಸ್ ಏನಿಲ್ಲ, ತುಂಬಾ ಸಣ್ಣ ಚೇಂಜಸ್ ಮಾಡಿದ್ದಾರೆ. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.7 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ಸ್ಯಾಮ್ಸಂಗ್ Exynos 2400E ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ನಿಮಗೆ ತುಂಬಾ ಮಟ್ಟಿಗೆ ಪವರ್ಫುಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ S23 FE ಸೆಟಪ್ ಯಾವ ರೀತಿ ಇದೆಯೋ S24 FE ಸೆಟಪ್ ಕೂಡ ಅದೇ ರೀತಿ ಇದೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್, ಥರ್ಡ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 10 ಮೆಗಾ ಪಿಕ್ಸೆಲ್ ಇರುತ್ತೆ. 4700 mAh ಬ್ಯಾಟರಿ ಇರುತ್ತೆ. 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಸಲ ನಿಮಗೆ ಕಲರ್ಸ್ ಚೇಂಜ್ ಮಾಡಿದ್ದಾರೆ, ಡಿಫರೆಂಟ್ ಕಲರ್ಸ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ ಬೇಸ್ ವೇರಿಯಂಟ್ 60,000 ಇಟ್ಟಿದ್ದಾರೆ. ತುಂಬಾ ಕಾಸ್ಟ್ಲಿ ಆಯ್ತು ಅಂತಾನೆ ಹೇಳ್ಬೋದು. ಹಿಂದಿನ ಸಲನೂ ಅಷ್ಟೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE ಲಾಂಚ್ ಮಾಡಿದಾಗ ಕೂಡ 55,000 ಲಾಂಚ್ ಮಾಡಿದ್ರು. ಇವಾಗ ಸೇಲ್ ಅಲ್ಲಿ ನೋಡಿದ್ರೆ 30,000 ಒಳಗಡೆನೆ ಸಿಗ್ತಾ ಇದೆ. ಇವಾಗ ಅಟ್ ಪ್ರೆಸೆಂಟ್ ಈ ಮೊಬೈಲ್ ನ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗಬೇಡಿ. ಮುಂದಿನ ವರ್ಷ ಮತ್ತೆ ದಸರಾ ಸೇಲ್ ಬರುತ್ತಲ್ಲ, ಆವಾಗ ಈ ಮೊಬೈಲ್ ಕೂಡ ನಿಮಗೆ 30,000 ಒಳಗಡೆನೆ ಸಿಗುತ್ತೆ. 60,000 ವರ್ತೆ ಅಲ್ಲ, ಇನ್ನೊಂದು 20,000 ಹಾಕೊಂಡಿದ್ದೀರಾ ಅಂದ್ರೆ ಸ್ಯಾಮ್ಸಂಗ್ ಅಲ್ಲೇ ನಿಮಗೆ S24 ಪ್ಲಸ್ ಸಿಕ್ಬಿಡುತ್ತೆ. ಈ ಮೊಬೈಲ್ ತಗೊಳ್ಳೋ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಹೇಳೋದಿಲ್ಲ, 60,000 ಜಾಸ್ತಿನೇ ಆಯ್ತು. ಇದೇ ಈವೆಂಟ್ ಅಲ್ಲಿ ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S10 ಸೀರೀಸ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಈ ಒಂದು ಟ್ಯಾಬ್ಸ್ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ಎರಡು ಟ್ಯಾಬ್ಸ್ ನ ಲಾಂಚ್ ಮಾಡಿದ್ದಾರೆ, S10 ಪ್ಲಸ್ ಹಾಗೆ ಬಂದ್ಬಿಟ್ಟು S10 ಅಲ್ಟ್ರಾ ಅಂತೇಳಿ. S10 ಅಲ್ಟ್ರಾದಲ್ಲಿ ನಿಮಗೆ ತುಂಬಾ ಚೇಂಜಸ್ ಇರುತ್ತೆ. ಫ್ರಂಟ್ ನಿಮಗೆ ಡುವೆಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ, ಎರಡು ಕೂಡ ನಿಮಗೆ 12 ಮೆಗಾ ಪಿಕ್ಸೆಲ್ ಇಂದ ಬರುತ್ತೆ. ಇದು ಮೇಜರ್ ಚೇಂಜ್ ಅಂತಾನೆ ಹೇಳ್ಬೋದು. ನಿನ್ನ ಪ್ರೈಸಸ್ ಕೇಳಿದ್ರೆ ಶಾಕ್ ಆಗ್ತೀರಾ, ಅಷ್ಟು ಕಾಸ್ಟ್ಲಿ ಆದ್ರೆ ಇಟ್ಟಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಪ್ಲಸ್ ಬೇಸ್ ವೇರಿಯಂಟ್ ನಿಮಗೆ 90,000 ಇಟ್ಟಿದ್ದಾರೆ. ಸೆಲ್ಯುಲರ್ ವೇರಿಯಂಟ್ ಬೇಕು ಅಂದ್ರೆ ನಿಮಗೆ 1,05,000 ಆಗುತ್ತೆ. S10 ಅಲ್ಟ್ರಾ ವೈಫೈ ವೇರಿಯಂಟ್ 1,08,000 ಇಟ್ಟಿದ್ದಾರೆ. ಸೆಲ್ಯುಲರ್ ವೇರಿಯಂಟ್ ಬೇಕು ಅಂದ್ರೆ 1,22,000 ಇಟ್ಟಿದ್ದಾರೆ. ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಪ್ರೀ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಯಾರ್ಯಾರೆಲ್ಲ ಪ್ರೀ ಬುಕ್ ಮಾಡ್ಕೊಂತಾರೋ ಅವ್ರಿಗೆಲ್ಲರಿಗೂ ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ FE ನ ನಾವು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಅಡಿಷನಲ್ ಆಗಿ ಮತ್ತೆ 1,000 ರೂಪಾಯಿ ಕೊಟ್ಟಿದ್ದೀರಾ ಅಂದ್ರೆ ಈ ಒಂದು ಬಡ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಈ ಒಂದು ಪ್ರಾಡಕ್ಟ್ಸ್ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.